ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ಏನಿದೆ ಅಂದರೆ 4 persons P1, P2, P3, P4 who arrive late for dinner party find that only one chair at each of 5 tables. T1, T2, T3, T4 and T5 is vacant. P1 will not sit at T1 or T2. P2 will not sit at T2. P3 will not sit at T3 or T4. P4 will not sit at T4 or T5. Find the number of ways they can occupy the vacant chair. ನೋಡಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ 4 persons ಅವರು ಲೇಟಾಗಿ ಬರ್ತಾರೆ ಪಾರ್ಟಿಗೆ, 5 tables ಖಾಲಿ ಇರುತ್ತೆ. ಆದರೆ ಅದರಲ್ಲಿ ಪರ್ಸನ್ಸ್ ಇದ್ದಾರಲ್ಲ ಅವರು ಈಗ P1 ಬಂದು T1 ಮತ್ತು T2 ಟೇಬಲಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಕೂತ್ಕೊಳ್ಳಲ್ಲ. T2 ಟೇಬಲಲ್ಲಿ ಕೂತ್ಕೊಳ್ಳಲ್ಲ. P3 ಬಂದು T3 T4ಅಲ್ಲಿ ಕೂತ್ಕೊಳ್ಳಲ್ಲ. P4 ಬಂದು T4 ಆರ್ T5 ಇಲ್ಲಿ ಕೂತ್ಕೊಳ್ಳೋ. ಆ ಥರ ಇದ್ದರೆ ನೀವು ಎಷ್ಟು ವೇಸಲ್ಲಿ ಅವ್ರಿಗೆ ಅರೇಂಜ್ಮೆಂಟ್ಸ್ ಮಾಡ್ಬೋದು, ಎಷ್ಟು ವೇಸಲ್ಲಿ ಆಗುತ್ತೆ ಅದು ಅರೇಂಜ್ಮೆಂಟ್ಸು ಆ 4 personsಗೆ 5 tablesಲ್ಲಿ ಅಂತ ವಿತ್ ರಿಸ್ಟ್ರಿಕ್ಷನ್. ಗೊತ್ತಾಗ್ತಿದೆಯಲ್ವಾ? ಈಗ ಹೆಂಗೆ ಮಾಡೋದು ಹಿಂಗೆ ಅಂದರೆ ಇದನ್ನ ಮಾಡೋದು. ಕನ್ಸಿಡರ್ ದ ಬೋರ್ಡ್ ಶೋನ್ ಬಿಲೋ. ಇದು ಬೋರ್ಡ್ ಅಂದ್ಕೊಳ್ಳಿ, ರೆಪ್ರೆಸೆಂಟಿಂಗ್ ದ ಸಿಚುವೇಶನ್. ದ ಶೇಡೆಡ್ ಸ್ಕ್ವೇರ್ ಇನ್ ದ ಫಸ್ಟ್ ರೋ ಇಂಡಿಕೇಟ್ ದಟ್ T1 ಆ್ಯಂಡ್ T2 ಆರ್ forbidden ಫಾರ್ P1 ಆ್ಯಂಡ್ so on. ಇಲ್ಲಿ ಶೇಡೆಡ್ ಹೆಂಗೆ ಹಾಕೋದು ನೋಡ್ಕೊಳ್ಳಿ. ಇಲ್ಲಿ ಪರ್ಸನ್ ಬರ್ಕೊಳ್ಳಿ, P1, P2, P3, P4. T1, T2, T3, T ಟೇಬಲ್ಸ್ ಈ ಕಡೆ ಬರ್ಕೊಳ್ಳಿ. P1 ವಿಲ್ ನಾಟ್ ಸಿಟ್ ಅಟ್ T1 ಆರ್ T2. ಇಲ್ಲಿ ಫಾರ್ಬಿಡನ್ನು ಫಾರ್ P1ಗೆ, ಅಂದರೆ T1 T2ಅಲ್ಲಿ ಕೂತ್ಕೊಳ್ಳಲ್ಲ. ಅದಕ್ಕೆ T1 T2 ಎರಡು ಕ್ರಾಸ್ ಮಾಡಿಬಿಡಿ. P2 ಎಲ್ಲಿ ಕೂತ್ಕೊಳ್ಳಲ್ಲ T2, ಅದಕ್ಕೆ P2ಗೆ T2ನ ಕ್ರಾಸ್ ಮಾಡಿಬಿಡಿ. P3ಗೆ T3 ಆರ್ T4. T3 ಯಾವುದು ಇದು ಮತ್ತು ಇದನ್ನ ಈ ಥರ ಶೇಡ್ ಮಾಡಿಬಿಡಿ. ನೆಕ್ಸ್ಟ್ P4ನ T4 ಆರ್ T5. T4 ಇದು P4ಗೆ ಮತ್ತು T5 ಇಲ್ಲಿ ಕೂತ್ಕೊಳ್ಳಲ್ಲ ಅಂತ, ಬಾಕಿದ್ರಲ್ಲಿ ಕೂತ್ಕೋತಾರೆ ಅಂತ. P1 ಇಲ್ಲಿ ಕೂತ್ಕೊಳ್ಳಲ್ಲ, ಇಲ್ಲಿ ಕೂತ್ಕೋಬೋದು. ಆ ಥರ ಗೊತ್ತಾಗ್ತಿದೆಯಲ್ವ? ಅದೇ ಥರ ಈ 4 personna 5 ಟೇಬಲಲ್ಲಿ ಎಷ್ಟು ವೇಸಲ್ಲಿ ಕೂರಿಸ್ಬೋದು ಅಂತ. ಈಗ ನೋಡಿ, ಕನ್ಸಿಡರ್ ದ ಬೋರ್ಡ್ ಶೋನ್ ಬಿಲೋ ರೆಪ್ರೆಸೆಂಟಿಂಗ್ ದ ಸಿಚುವೇಶನ್. ದ ಶೇಡೆಡ್ ಸ್ಕ್ವೇರ್ ಇದೆಯಲ್ಲ ಇನ್ ದ ಫಸ್ಟ್ ರೋಲಿ ಶೇಡೆಡ್ ಸ್ಕ್ವೇರ್ ಇದೆ 2. ದಟ್ ಇಂಡಿಕೇಟ್ ದಟ್ T1 ಆ್ಯಂಡ್ T2 ಫಾರ್ಬಿಡನ್ ಫಾರ್ P1. ಅಂದರೆ P1 ಪರ್ಸನ್ ಇಲ್ಲಿ T1 T2 ಕೂತ್ಕೊಳ್ಳಲ್ಲ ಅಂದರೆ ಫಾರ್ಬಿಡನ್ ಥರ ತಗೋಬೇಕು. ಆ್ಯಂಡ್ ಸೋ ಆನ್ ಅಂದ್ಕೊಳ್ಳಿ ಅಂತ, ಆಯ್ತಲ್ವ? ಆಮೇಲೆ ಏನು ಮಾಡಬೇಕು, ದ ಬೋರ್ಡ್ ಸಿ, ಈ ಬೋರ್ಡ್ನ ಸಿ ಅಂದ್ಕೊಳ್ಳಿ, ಈಸ್ ಈ ಥರ ಬರ್ಕೊಳ್ಳಿ. ಮೇಡ್ ಅಪ್ ಆಫ್ 2 disjoint supports C1 and C2. ನೋಡಿ, ಇದನ್ನ ಸಪ್ರೇಟ್ ಮಾಡಿಬಿಡಿ. ಬೋರ್ಡು ಇದು ಸಪ್ರೇಟ್ ಮಾಡಿಬಿಡಿ. ಆ ಥರ C1 C2 ಮಾಡಿಬಿಡಿ. ಶೋನ್ ಬಿಲೋ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಇದು ನೋಡಿ, 2 ಬೋರ್ಡ್ ಮಾಡ್ಬಿಡೋಣ. ಫಸ್ಟ್ ಇದೊಂದು ಬೋರ್ಡ್ C1 ಅಂತ ಬರ್ಕೊಬಿಡೋಣ. ಇದು C1 ಅಂತ ಬರ್ಕೊಳ್ಳಿ. ಇನ್ನೊಂದು ಈ 4 ಶೇಡೆಡ್ ಇದೆಯಲ್ಲ ಅದೊಂದು ಬೋರ್ಡ್, ಇದು C2 ಅಂದ್ಕೊಳ್ಳಿ. ಸಾರಿ, ಒನ್ 2 3 ಮಾರ್ಕ್ ಮಾಡ್ಕೊಳ್ಳಿ. ಇದು ಬೇಡ, ಇದು ಅಲ್ವಾ? 4 5 6 7 ನೋಡಿ, ಈ 4 ಬೇರೆ ಮಾಡ್ಕೊಳ್ಳಿ, ಇದು ಬೇರೆ ಮಾಡ್ಕೊಳ್ಳಿ. ಇನ್ನು C2 ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫಾರ್ ಬೋರ್ಡ್ C1 ಅಂತ ಬರೆದು ಫಾರ್ ಬೋರ್ಡ್ C1. ಈಗ ನೋಡಿ, ಈ C1ನಲ್ಲಿ R1 R2ನ ಬರೆಯೋಣ. ಈಗ ನೋಡಿ, R1 ಅಂದರೆ ಒಂದು ರೂಕ್ಕೆ ಎಷ್ಟು ಪ್ಲೇಸಲ್ಲಿ ಕೂರ್ಬೋದು, ಎಷ್ಟು ಸ್ಕ್ವೇರ್ ಇದೆ ಅಷ್ಟರಲ್ಲೂ ಕೂರ್ಬೋದು ಒಂದು ರೂ ವಿತೌಟ್ ರಿಸ್ಟ್ರಿಕ್ಷನ್. 3 ಆಗುತ್ತೆ.
ಟೂ ರೂಕ್ಸು ಎಷ್ಟು ಪೊಸಿಷನಲ್ಲಿ ಅಂದರೆ ನಾನ್ ಕ್ಯಾಪ್ಚರಿಂಗ್ ರೂಕ್ಸ್ನ ಹೆಂಗೆ ಕೂರಿಸೋದು ಅಂದರೆ ಕ್ಯಾಪ್ಚರ್ ಆಗಬಾರ್ದು. ಈಗ ನೋಡಿ ಇದೊಂದು ರೂಕ್ ಅಂದ್ಕೊಳ್ಳಿ, ಇದೊಂದು ರೂಕ್ ಅಂದ್ಕೊಳ್ಳಿ, ಇಲ್ಲಿ ಎಷ್ಟಾಯಿತು 2 ರೂಕ್ಸ್ ಆಯಿತು. ಅರ್ಥ ಆಯ್ತಲ್ವ? ನಾನ್ ಕ್ಯಾಪ್ಚರಿಂಗ್ ಪೊಸಿಷನಲ್ಲಿದೆ. ಎಷ್ಟಿದೆ? 1. ಇದು ಬಿಟ್ಟರೆ ಬೇರೆ ಯಾವುದು ಪೊಸಿಷನ್ ಇಲ್ಲ. 1 3 ಬಿಟ್ಟರೆ ಬೇರೆ ಪೊಸಿಷನ್ ಇಲ್ಲ. ಇಲ್ಲಿ R2 ಬಂದು 1 1,3 ಒಂದೇ ಪೊಸಿಷನ್, ಅದರಲ್ಲಿ 2 ರೂಕ್ಸ್ ಕೂತ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಅಂದರೆ ನಾನ್ ಕ್ಯಾಪ್ಚರಿಂಗ್ ರೂಕ್ಸ್ ಕೂತ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಲ್ವ? R30 R40, ಯಾಕಂದರೆ 3ನ ಕೂರ್ಸೋಕ್ಕಾಗಲ್ಲ ನಾನ್ ಕ್ಯಾಪ್ಚರಿಂಗ್ ಥರ, ಅಂದರೆ ಒಂದಕ್ಕೊಂದು ಅಟ್ಯಾಕ್ ಮಾಡದೇ ಇರೋ ಥರ. ಗೊತ್ತಾಗ್ತಿದೆಯಲ್ವ? ನೋಡಿ ಇಲ್ಲಿ ಒಂದಿದ್ರೆ ಇನ್ನೊಂದು ಇಲ್ಲಿದ್ರೆ ನಾನ್ ಅಟ್ಯಾಕಿಂಗ್. ಯಾಕೆ? ರೂಕ್ಸು ಮೂವ್ ಆಗೋದು ಯಾವ ಥರ? ರೋ ಇಲ್ಲಾಂದರೆ ಕಾಲಮ್ ಅಟ್ಯಾಕ್ ಮಾಡಬೇಕು ಅಂದರೆ ಇದಕ್ಕಿದು ಅಟ್ಯಾಕ್ ಮಾಡೋಕ್ಕಾಗಲ್ಲ, ಇದನ್ನ ಇದಕ್ಕೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಗೊತ್ತಾಗ್ತಿದೆಯಲ್ವ? ಈ ಥರ ಕೂರಿಸಿದ್ರೆ ಅಟ್ಯಾಕ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಅದೇ ಪೊಸಿಷನ್ ಬಂದು ಇಲ್ಲಿ ಒಂದೇ ಆಗೋದು, ಅದಕ್ಕೆ R2 1. ಈ 1ನ ಈ 3 ಪೊಸಿಷನಲ್ಲಿ ಎಲ್ಲಿ ಬೇಕಾದರೂ ಕೂರಿಸ್ಬೋದು. ಅರ್ಥ ಆಗ್ತಿದೆಯಲ್ವ? ಈಗ ಇದು ಫಾರ್ ಬೋರ್ಡ್ C1 R1 is 3 R2 is 1. ಇಲ್ಲಿ RC1, X is equal to 1 plus 3x plus 1x square. ಇದು RC1, X. ನೆಕ್ಸ್ಟ್ ಫಾರ್ ಬೋರ್ಡ್ C2 ಅಂತ ಬರೆದು R1. ಇಲ್ಲಿ ನೋಡಿ, ಇಲ್ಲಿ ಒಂದು ರೂಕ್ನ ಎಷ್ಟು ಪೊಸಿಷನಲ್ಲಿ ಕೂರಿಸ್ಬೋದು? 1 2 3 4. ಟೋಟಲ್ ಎಷ್ಟು ಸ್ಕ್ವೇರ್ ಇದೆ? ಅದೇ R1. 4. R2 ಅಂದರೆ 2 ರೂಕ್ಸ್ನ ಎಷ್ಟು ಪೊಸಿಷನಲ್ಲಿ ಕೂರಿಸ್ಬೋದು? ನೋಡಿ, ಇದು ಈ ಥರ ರೂಕ್ಸ್ನ ಕೂರಿಸಿದ್ರೆ ಎರಡು ರೂಕ್ನ ಎಷ್ಟು ಪೊಸಿಷನಲ್ಲಿ ಕೂರಿಸ್ಬೋದು ಅಂತ ಈ ಥರ ಕೂರಿಸಿದ್ರು ನಾನು ಇದಕ್ಕೆ ಅಟ್ಯಾಕ್ ಮಾಡಲ್ಲ, ಇದಕ್ಕೆ ಅಟ್ಯಾಕ್ ಮಾಡಲ್ಲ, ಅಟ್ಯಾಕ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಇದು 2 ಪೊಸಿಷನ್, ಇಲ್ಲಾಂದರೆ ಇದು ಟೋಟಲ್ ಅಂದರೆ ಅರ್ಥ 4 6 4 7 5 7 ಟೋಟಲ್ 3. ಅರ್ಥ ಆಯ್ತಲ್ವ? R3 ಬಂದು 3. ಈಗ RC2, X is equal to 1 plus 4x plus 3x square. ಇನ್ನು ನೋಡಿ ರೂಟ್ ಪಾಲಿನಾಮಿಯಲ್ ಬರೆಯೋದು ಯಾವ ಥರ ಅಂದರೆ 1 ಕಂಪಲ್ಸರಿ ಬರ್ಕೋಬೇಕು. R1x ಅಂದರೆ 3x, ಆಮೇಲೆ R2x square 1x square ಆ ಥರ. ಇಲ್ಲಿ 1 ಕಂಪಲ್ಸರಿ ಬರೆದು ಪ್ಲಸ್ 4x ಪ್ಲಸ್ 3x square. ಆಮೇಲೆ ಏನು ಮಾಡಿ, ಬೈ ಪ್ರಾಡಕ್ಟ್ ಫಾರ್ಮುಲಾ ಅಂತ ಬರೆದು ಬೈ ಪ್ರಾಡಕ್ಟ್ ಫಾರ್ಮುಲಾ ಅಂತೂ RC of Xನ ಫೈಂಡ್ ಮಾಡ್ಕೋಬೇಕು. RC, X is equal to RC1, X into RC2, X. ಈಗ ನೋಡಿ, RC, X is equal to RC1, X ಅಂದ್ರೇನು? 1 plus 3x plus x square into RC2, X ಅಂದರೆ 1 plus 4x plus 3x square. ಈಗ RC, X ಏನಾಗುತ್ತೆ ಅಂದರೆ ಇದನ್ನ ಮಲ್ಟಿಪ್ಲೈ ನೀಟಾಗಿ ಮಾಡಿ. ನೋಡಿ, ಮಲ್ಟಿಪ್ಲೈ ಮಾಡೋದು ಯಾವ ಥರ ಅಂದರೆ, ಈಗ ನೋಡಿ 1 ತಗೊಂಡು ಇದು 3ಕ್ಕೂ ಮಲ್ಟಿಪ್ಲೈ ಮಾಡಿ. 1 into 1 1, 1 into 4x 4x, 1 into 3x square 3x square. ಈ 3x ತಗೊಂಡು 3ಕ್ಕೂ ಮಲ್ಟಿಪ್ಲೈ ಮಾಡಿ. 3x into 1 3x, 3x into 4x 3 4s are 12, x into x x square, 3 3s are 9, x into x square ಬಂದು x cube. x square ತಗೊಂಡು 3ಕ್ಕೂ ಮಲ್ಟಿಪ್ಲೈ, x square into 1 x square, x square into 4x ಅಂದರೆ 4x cube, x square into 3x square ಅಂದರೆ 3x to the power of 4. ಈಗ RC of X will become RC, X is equal to, ಫಸ್ಟ್ 1 ಬರ್ಕೊಳ್ಳಿ, 4 plus 3 7x, 3 plus 12 15, 15 plus 1 16x square, x cube ಅಂದರೆ 9 plus 4 13x cube plus 3x power 4. ಇದು RC, X ಅಂದರೆ ಈ ಬೋರ್ಡ್ ಇದೆಯಲ್ಲ, ಇದಕ್ಕೆ ಈ ಬೋರ್ಡ್ಗೆ ಗೊತ್ತಾಗ್ತಿದೆಯಲ್ವ? ಇದೇನಿದು ರೂಟ್ ಪಾಲಿನಾಮಿಯಲ್. ಅರ್ಥ ಆಯ್ತಲ್ವ? ಇದಾದಮೇಲೆ ಏನು ಮಾಡಬೇಕಂದ್ರೆ RC, X ಫೈಂಡ್ ಮಾಡಿದ್ಮೇಲೆ
ದಿಸ್ ಗಿವ್ಸ್ ಅಂತ ಬರ್ಕೊಳ್ಳಿ. ದಿಸ್ ಗಿವ್ಸ್ ನೋಡಿ, ಇಲ್ಲಿ ಇದನ್ನ R1 ಬರ್ಕೋಬೇಕು. ಇದು R1, ಇದು ಸಿ ಬೋರ್ಡ್ಗೆ. ಇದು R2 ಬಂದು 16, R3 ಬಂದು 13 ಆ್ಯಂಡ್ R4 ಬಂದು 3. ಗೊತ್ತಾಯ್ತಲ್ವಾ? ಇದು ಬರೆದಾದ್ಮೇಲೆ R1 R2 R3 ಹೆನ್ಸ್ ಅಂತ ಬರೆದು S0 ಫೈಂಡ್ ಮಾಡ್ಕೊಳ್ಳಿ. S0ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಈಗ ಕ್ವಶನಲ್ಲಿ ನಿಮಗೆ ಫೈಂಡ್ ದಿ ನಂಬರ್ ಆಫ್ ವೇಸ್ ದೇ ಕ್ಯಾನ್ ಆಕ್ಯುಪೈ ದ ವೇಕೆಂಟ್ ಚೇರ್. ಇಲ್ಲಿ ವೇಕೆಂಟ್ ಚೇರ್ ಟೋಟಲ್ ಎಷ್ಟಿದೆ ನೋಡಿ, 5 ಇದೆ. ಅದಕ್ಕೆ ಇಲ್ಲಿ ಎನ್ ಅಂದರೆ ಇಲ್ಲಿ 5 ಅಂತ ಗೊತ್ತಾಗ್ತಿದೆಯಲ್ವಾ. S0 ಅಂದರೆ 5 ಫ್ಯಾಕ್ಟೋರಿಯಲ್. ಟೇಬಲ್ಸ್ ಎಷ್ಟಿರುತ್ತೆ ಅದು. S1 ಅಂದರೆ ಫಾರ್ಮುಲಾ 5 - 1 ಫ್ಯಾಕ್ಟೋರಿಯಲ್ ಇಂಟು R1. S2 ಅಂದರೆ 5 - 2 ಫ್ಯಾಕ್ಟೋರಿಯಲ್ ಇಂಟು R2. S3ಗೆ ಫಾರ್ಮುಲಾ ಒಂದು 5 - 3 ಫ್ಯಾಕ್ಟೋರಿಯಲ್ ಇಂಟು R3. S4 ಅಂದರೆ 5 - 4 ಫ್ಯಾಕ್ಟೋರಿಯಲ್ ಇಂಟು R4ಗೆ ನಿಲ್ಲಿಸ್ಬೇಕು. ಯಾಕಂದರೆ ನಮಗೆ R4 ಗಂಟ ಗೊತ್ತಿರೋದು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಇದಾದ ತಕ್ಷಣ ಏನು ಮಾಡಬೇಕು, ದ ನಂಬರ್ ಆಫ್ ವೇಸ್ ಇನ್ ವಿಚ್ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. ಒಂದ್ಸತಿ ಬರೋದು ನಾವು ದ ನಂಬರ್ ಆಫ್ ವೇಸ್ in which 4 person can occupy the chair is ಅಂತ. ಇದಕ್ಕೆ ಫಾರ್ಮುಲಾ ಒಂದು ಜ್ಞಾಪಕ ಇಟ್ಕೊಳ್ಳಿ. S0 ಮೈನಸ್ S1 ಪ್ಲಸ್ S2 ಮೈನಸ್ S3 ಪ್ಲಸ್ S4. ಈಗ ನೋಡಿ, ಈ ವ್ಯಾಲ್ಯೂಸ್ಗಳನ್ನ ಫೈಂಡ್ ಮಾಡೋಣ. ಫಸ್ಟ್ S0 ಅಂದರೆ 5 ಫ್ಯಾಕ್ಟೋರಿಯಲ್. ಶಿಫ್ಟ್ ಇದು ಹೊಡೆದ್ರೆ ಫ್ಯಾಕ್ಟೋರಿಯಲ್ ಆಗುತ್ತೆ 120. 5 ಫ್ಯಾಕ್ಟೋರಿಯಲ್ ಇಸ್ 120. ಇದನ್ನಷ್ಟು ಕ್ಲಿಯರ್ ಮಾಡ್ಕೊಂಡು 5 - 1 ಶಿಫ್ಟ್ ಇದು ಹೊಡೆದ್ರೆ ಫ್ಯಾಕ್ಟೋರಿಯಲ್ ಬರುತ್ತೆ ಇಂಟು R1 ಈಸ್ 7, 168. ಇದರದ್ದು ಆನ್ಸರ್ 168. ಆಮೇಲೆ 5 - 2 ಫ್ಯಾಕ್ಟೋರಿಯಲ್ ಇಂಟು R2 ಎಷ್ಟು 16, 96 ಬರುತ್ತೆ. ಎಷ್ಟು 5 - 3 ಫ್ಯಾಕ್ಟೋರಿಯಲ್ ಇಂಟು 13. 5 - 3 ಫ್ಯಾಕ್ಟೋರಿಯಲ್ ಇಂಟು 13, 26. ಆಮೇಲೆ 5 - 4 ಫ್ಯಾಕ್ಟೋರಿಯಲ್ ಇಂಟು R4 ಅಂದರೆ 3. 5 - 4 ಫ್ಯಾಕ್ಟೋರಿಯಲ್ ಇಂಟು R4 ಅಂದರೆ 3. ಟೋಟಲ್ 3 ಆನ್ಸರ್. ಈಗ S0 ಎಷ್ಟು 120 ಮೈನಸ್ S1 ಎಷ್ಟು 168 ಪ್ಲಸ್ S2 ಎಷ್ಟು 96, S3 ಎಷ್ಟು 26 ಪ್ಲಸ್ 3. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಬಿಡಿ. 120 ಮೈನಸ್ 168 ಪ್ಲಸ್ 96 ಮೈನಸ್ 26 ಪ್ಲಸ್ 3. ಆನ್ಸರ್ 25. ಅಂದರೆ ನಂಬರ್ ಆಫ್ ವೇಸ್ 4 ಚೇರ್ಸ್ನ 5 ಪರ್ಸನ್ಸ್ಗೆ ಅಂದರೆ 4 ಪರ್ಸನ್ನು 5 ಚೇರಲ್ಲಿ ಕೂತ್ಕೊಳ್ಳೋದು. ನಂಬರ್ ಆಫ್ ವೇಸ್ ಬಂದು 25 ವಿತ್ ರಿಸ್ಟ್ರಿಕ್ಷನ್ ಅಂದರೆ ಅವರು ಅದೇ ಫಸ್ಟ್ ಪರ್ಸನ್ದು ಫಸ್ಟ್ ಚೇರು ಮತ್ತು ಸೆಕೆಂಡ್ ಚೇರಲ್ಲಿ ಕೂತ್ಕೊಳ್ಳಲ್ಲ, ಟೇಬಲಲ್ಲಿ ಕೂತ್ಕೊಳ್ಳಲ್ಲ. ಆ ಥರ ಗೊತ್ತಾಗ್ತಿದೆಯಲ್ವ? ಇಷ್ಟೇ ಆನ್ಸರು. ಸಿಂಪಲ್ಲು. ಫಸ್ಟು ಏನು ಮಾಡಬೇಕು, ಈ ಥರ ಬೋರ್ಡ್ ಬರ್ಕೋಬೇಕು. ಬರೆದಾದ್ಮೇಲೆ ಇದೊಂದು ಬೋರ್ಡ್ ಮಾಡ್ಕೋಬೇಕು C1, ಇದೊಂದು ಬೋರ್ಡ್ ಮಾಡ್ಕೋಬೇಕು. ಆ ಬೋರ್ಡ್ಗೆ RC1 ಆಫ್ ಎಕ್ಸು, RC2 ಆಫ್ ಎಕ್ಸು ಫೈಂಡ್ ಮಾಡಬೇಕು.
ಆಮೇಲೆ ಬೈ ಪ್ರಾಡಕ್ಟ್ ಫಾರ್ಮುಲಾ ಅದೆರಡು ಇಂಟು ಮಾಡಿ RC ಕಾಮ ಎಕ್ಸ್ಪೈಂಡ್ ಮಾಡ್ಕೋಬೇಕು. ಇದರಿಂದ ನೀವು R1 R2 R3 R4ನ ಬರ್ಕೋಬೇಕು. ಬರ್ದಾದ್ಮೇಲೆ S0 S1 S2 S3 S4ನ ಫೈಂಡ್ ಮಾಡಬೇಕು. ಆಮೇಲೆ S0 ಇಂದ ಸ್ಟಾರ್ಟ್ ಮಾಡಿ ಒಂದು ಮೈನಸ್ ಕೊಡಬೇಕು, ಒಂದು ಪ್ಲಸ್ ಕೊಡಬೇಕು ಸಮೇಷನ್ಸ್ನ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಫೈನಲ್ ಆನ್ಸರ್ ಇದೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.